ಇಲ್ಲ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೋ. ಓಕೆ ಓಕೆ ಅಂಕಲ್, ಆಯ್ತು ಆಯ್ತು ಅವ್ರು ಮಾತಾಡ್ಸ್ಬೇಕಿತ್ತು ಸ್ವಲ್ಪ. ನಾನಿವತ್ತು ಶ್ರೀಮಂತರ ಮನೆಗೆ ಹೋಗಿ ಅವ್ರ ಮನೇಲಿ ಮಲ್ಕೊಂಡು ರೆಸ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ದಿರೋರ್ ಮನೇಲಿ ಗೆಸ್ಟ್ ರೂಮ್ ಅಲ್ಲಿ ಸ್ಟೇ ಆಗ್ಬೋದಾ ಅಂತ ಕೇಳ್ತಿದ್ವಿ. ಮನೆ ಮುಂದೆಗಡೆ ನೋಡಿ 2 ಸೂಪರ್ ಕಾರ್ಗಳೈತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಈ ಮನೆ ಒಳಗಡೆ ಹೋಗೋ ಚಾನ್ಸ್ ಸಿಗುತ್ತಾ ಇಲ್ವಾ ಕೇಳೋಣ ಬನ್ನಿ. ಮಲ್ಕೊಂಡು ರೆಸ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದೀನಿ. ಅಲ್ಲ ಮಾಡಲ್ವಾ ಗೈಸ್? ನಾನಿವತ್ತು ರೋಡ್ ಅಲ್ಲಿ ದಿಂಬಿಡ್ಕೊ ಹೋಗ್ತಾ ಇದೀನಿ. ಎಲ್ಲಿಗೆ? ದನ ಮೀಸಕ. ಯಾರು ಶ್ರೀಮಂತರ ಮನೇಲಿ ನನಗೆ ಗೆಸ್ಟ್ ರೂಮ್ ಅಲ್ಲಿ ಮಲ್ಕೊಳಕ್ ಜಾಗ ಕೊಡ್ತಾರ ಅಂತ. ಯಾಕೆ ಈ ತರ ಮಾಡ್ತಿದೀನಿ ಅಂದ್ರೆ, ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ, ವೈಟ್ ಅಂಡ್ ವೈಟ್, 3 FTR ಇದೆ, ಡೂಪ್ಲೆಕ್ಸ್ ಮನೆ. ಬನ್ನಿ ಇವಾಗ ಬೆಲ್ ಮಾಡ್ಬಿಟ್ಟು ಇದು ಬೆಲ್ ಮಾಡೋದಾ? ಓ, ಕಾಲ್ ಮಾಡೋದು. ರಿಂಗ್ ಆಗ್ತಾ ಇದೆ, ಇವಾಗ ಅಲ್ಲೇ ಮಾತಾಡ್ಬೋದು ನಾವು. ಹಲೋ ಮ್ಯಾಮ್, ನಾವು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಅಜ್ಜಿ, ನಾವು ಗೊತ್ತಿಲ್ದೇ ಇರೋರ್ ಮನೇಲಿ ಸ್ಟೇ ಆಗ್ಬೋದಾ ಅಂತ ಕೇಳ್ತಿದ್ವಿ, ಅದಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ನಿಮ್ ಮನೆ ಒಳಗೆ ಏನಾರು ಬರ್ಬೋದಾ ನಾವು? ಇಲ್ಲ, ನೋ ವೇ. ಇಲ್ವಾ ಅಜ್ಜಿ? ಸರಿ ಅಜ್ಜಿ, ಥ್ಯಾಂಕ್ ಯು. ಅಜ್ಜಿ ಬಂದ್ರು, ಬಾಯ್ ಅಕ್ಕ, ಸಾರಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನನಗೆ ಭಯ ಆಗ್ತಿತ್ತು, ಯಾರೋ ಕಳ್ರು ಗಿಳ್ರು ಒಂದು ಪೊಲೀಸ್ನವ್ರನ್ನ ಏನಾದ್ರು ಕರ್ಗಿಡ್ದು ಬಿಡ್ತಾರ ಅಂತ. ಎಷ್ಟು ದೊಡ್ಡ ಐತೆ ನೋಡಿ ಮನೆ, ಫುಲ್ ಮುಂದೆಗಡೆ ಗಾರ್ಡನ್ ಐತೆ. ಒಳಗಡೆ ನೋಡಿ ಗೈಸ್, ಕಾರ್ಗಳು ನಿಲ್ಸಿದ್ದಾರೆ. ಒಂದು ಕಿಯಾ ಕಾರ್ ನಿಂತಿದೆ, ಇನ್ನೊಂದು ಬೆನ್ಸ್ ಕಾರ್ ನಿಂತಿದೆ. ಎಷ್ಟು ಸಖತ್ತಾಗೈತೆ ನೋಡಿ ಮನೆ. ಗೇಟ್ ನೋಡಿ ಹೆಂಗೈತೆ. ಇಲ್ಲಿ ವಾಚ್ಮ್ಯಾನ್ ಇದಾರೆ, ಅವ್ರನ್ನ ಕೇಳಿ ಮಾತಾಡ್ಸೋಣ ಬನ್ನಿ. ಗೊತ್ತಿಲ್ಲದವ್ರ ಮನೆಗೆ ಹೋಗ್ಬಿಟ್ಟು ಗೆಸ್ಟ್ ರೂಮ್ ಅಲ್ಲಿ ಸ್ಟೇ ಆಗ್ಬಿಟ್ಟು ಹೋಗ್ಬೋದಾ ಅಂತ ಕೇಳ್ತಾ ಇದೀವಿ. ಓನರ್ ಇದಾರಾ? ಮಾತಾಡ್ಬೋದಾ? ಹೌದಾ? ಎಷ್ಟೊತ್ತು ಬರ್ತಾರಣ್ಣ? ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್ ಮನೆ. ಈಚೆಯಿಂದನೇ ನೋಡ್ಕೊಳ್ಳಿ, ನಮ್ಗೆ ಒಳಗೆ ಓನರ್ ಇಲ್ವಂತೆ. ಏನ್ ಕೆಲಸ ಮಾಡೋದಣ್ಣ ಓನರು? ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಓನರ್ ಮನೆನಾ ಇದು? ಅಗರಬತ್ತಿ ಅಂದ್ರೆ ಸೈಕಲ್ ಪಾಪು. ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಓನರ್ ಮನೆ. ನಮ್ಮ ಮನೇಲಿ ಯೂಸ್ ಮಾಡಿದೀವಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ನೀವ್ ಯೂಸ್ ಮಾಡಿದ್ಯಾ? ಅದಕ್ಕೆ ನೋಡಿ ಮನೆ ಮುಂದೆ ಒಂದ್ ಸೈಕಲ್ ನಿಲ್ಸ್ಕೊಂಡಿದ್ದಾರೆ. ಇಲ್ಲ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೋ, ಸ್ಟ್ರೇಂಜರ್ಸ್ ಅಲ್ಲ ಇಲ್ವಾ? ಅದೇ ಅದಕ್ಕೆ ಕೇಳಕ್ ಬಂದಿದ್ದ ಅಷ್ಟು. ಸರಿ ಸರಿ ಅಣ್ಣ, ಆಯ್ತು. ಕೆಲವು ವಾಚ್ಮನ್ಗಳು ಬೈದ್ ಹಾಕ್ಬಿಡ್ತಾರೆ, ಬೇಜಾರೇ ಆಗ್ಬಿಡುತ್ತೆ. ನಿಂತ್ಕೊಳ್ಳಿ, ಏನು ಜಿಗಿದು ಬರಾಕತ್ತಿಯಲ್ಲ, ಗಂಡಸರಿಗೆ ನಾಟ್ ಅಲೌಡ್. ಗೈಸ್, ಒಂದು BMW ಕಾರ್ ಇವಾಗ ತಾನೇ ಬಂತು. ಓನರ್ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳಿ ನೋಡೋಣ ಇರಿ. ಅವ್ರು ಮಾತಾಡ್ಸ್ಬೇಕಿತ್ತು ಸ್ವಲ್ಪ. ಗೈಸ್, ಓನರ್ ಇದ್ದಾರೆ. ವಾಚ್ಮ್ಯಾನ್ ಅದೇ ಅಲೋ ಮಾಡ ಬೈತಿದ್ದಾರೆ, ವಿಡಿಯೋ ಮಾಡಬೇಡಿ ಅಂತ. ನಾನು ಇವತ್ತು ರಿಜೆಕ್ಟ್ ಆಗೋದ್ಕಿಂತ ಜಾಸ್ತಿ ಬಿಸ್ಲುಗೆ ಆ ಸೂರ್ಯನ ದೇವ್ರು ಒಳ್ಳೇದ್ ಮಾಡ್ತದ ಅಂತ. ಸೂರ್ಯನೇ ದೇವ್ರು? ಸೂರ್ಯಂಗೆ ದೇವ್ರಾ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಗೈಸ್, ವಿಕಾಸ್ ನೋಡಿ ಈ ತರ ಕನ್ನಡಿ ಎಲ್ಲಿ ಸಿಗ್ತೈತೆ ಹಿಂಗೆ ತಲೆ ಸರಿ ಮಾಡ್ಕೊಬಿಟ್ಟು ನಿಂತ್ಕೊಬಿಡ್ತಾನೆ, ಯಾವಾಗ್ಲೂ ಇದೇ ಕೆಲಸ. ಮಚ್ಚಿ, ಇನ್ನು ಅಬ್ಸರ್ವ್ ಮಾಡಿದ ನನ್ ಫುಲ್ ಕೂದ್ಲು ಹಿಂದೆಗಡೆ ಹೊಟ್ಟೋಗ್ಬಿಡ್ತೈತೆ. ಹೌದು, ನಾನು ಅದೇ ಅನ್ಕಂಡೆ. ನಾನು ನಂದಲ್ಲ ಕಂಡ ಹೇಳಿದ್ದು. ನಾನು ನಂದಲ್ಲ ಕಣಪ್ಪ ಹೇಳಿದ್ದು, ನಿಂದೇನೆ ನಾನು ಹೇಳಿದ್ದು. ನನ್ ಕಸಿನ್ ಟ್ರೈನ ಸಜೆಸ್ಟ್ ಮಾಡ್ದ, ನಾನು ಫ್ರೀ ಏರ್ ಟೆಸ್ಟ್ ನ ತಗೊಂಡೆ. ಏನ ಬ್ಲಡ್ ಟೆಸ್ಟಾ? ಇಲ್ಲ ಕಣೋ, ಫ್ರೀ ಆನ್ಲೈನ್ ಏರ್ ಟೆಸ್ಟ್. ಏರ್ ಲಾಸ್ ಏನಕ್ಕಾಗುತ್ತೆ ಅಂತ ಕಂಡುಹಿಡಿಯುತ್ತೆ. ಟ್ರೈ ಅದನ್ನ ಫಿಕ್ಸ್ ಮಾಡುತ್ತೆ. ಏರ್ ಲಾಸ್ ಇಂಟರ್ನಲ್ ಇಶ್ಯೂಸ್ ಇಂದ ಆಗುತ್ತೆ. ಗಟ್ ಪ್ರಾಬ್ಲಮ್, ಸ್ಟ್ರೆಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ನಿದ್ದೆ ಮಾಡಿದ್ರೆ ಈ ತರ ಆಗುತ್ತೆ. ನಮ್ ಟೆಸ್ಟ್ ರಿಸಲ್ಟ್ಸ್ ಮೇಲೆ ನಮ್ಗೆ ಕಸ್ಟಮೈಸ್ ಕಿಟ್ ನ ಕೊಡ್ತಾರೆ. ಅದು ಇಂಟರ್ನಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ. ಹೆಂಗ ಟ್ರಸ್ಟ್ ಮಾಡೋದನ್ನ? ಏರ್ ಲಾಸ್ ಟ್ರೀಟ್ಮೆಂಟ್ ನ ಗೈಡ್ ಮಾಡ್ತಾ ಇರೋದು ಡಾಕ್ಟರ್ಸ್. 93% ಯೂಸರ್ಸ್ಗೆ ಆಲ್ರೆಡಿ ರಿಸಲ್ಟ್ ಸಿಕ್ಕಿದೆ. 12 ಲಕ್ಷ ಜನ ಆಲ್ರೆಡಿ ಟ್ರೈನ ಯೂಸ್ ಮಾಡ್ತಿದ್ದಾರೆ. ನಿಂಗೆ ಏನಾದ್ರೂ ವರ್ಕ್ ಆಗ್ಲಿಲ್ಲ ಅಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಲಿಂಕ್ ಕಳ್ಸು, ನಾನು ಫ್ರೀ ಆನ್ಲೈನ್ ಏರ್ ಟೆಸ್ಟ್ ತಗೋತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ. ಏನ್ ಸಖತ್ತಾಗೈತೆ ನೋಡಿ ಮನೆ. ಮೇಲ್ಗಡೆ ಬಾಲ್ಕನಿ ನೋಡು ಮಚ್ಚಿ, ಗ್ಲಾಸ್ ವ್ಯೂ ಎಷ್ಟು ದೊಡ್ಡ ಐತೆ ಒಳಗಡೆ. ಮೈಸೂರಲ್ಲಿ ಎಲ್ಲ ಮನೆಗಳನ್ನ ಒಂದೊಂದ್ ಎಕರೆಲ್ ಕಟ್ಕೋತಾರೆ ಅನ್ಸುತ್ತೆ. ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಆಶೀರ್ವಾದ್ ಬ್ರ್ಯಾಂಡ್ ಅವ್ರದ್ದು ಇರ್ಬೋದು ಇದು ಮನೆ. ಯಾರವ್ರೆ ವಾಚ್ಮನ್ ಇದಾರೆ, ವಾಚ್ಮನ್ ಕೇಳೋಣ ಇರಿ ಗೈಸ್. ನಾವು ಗೊತ್ತಿಲ್ದಿರೋರ್ ಮನೆಗೆ ಹೋಗ್ಬಿಟ್ಟು ಗೆಸ್ಟ್ ರೂಮ್ ಸ್ಟೇ ಆಗ್ಬೋದಾ ಅಂತ ಕೇಳ್ತಿದೀವಿ. ಅಲ ಮಾಡಲ್ವಾ? ಯಾರ್ದು ಅಂಕಲ್ ಇದು ಮನೆ? ಇದು ಸುಧಾರಮ್ಮ ಅಂದ್ಬಿಟ್ಟು. ಇದು ಬಿಸ್ನೆಸ್ ಮ್ಯಾನ್ ಮನೆನಾ? ಓಕೆ ಓಕೆ ಅಂಕಲ್, ಆಯ್ತು, ಥ್ಯಾಂಕ್ ಯು ಅಂಕಲ್. ಅಣ್ಣ, ಯಾರು ಇವರು? ಏನ್ ಮಾಡ್ತಾವ್ರೆ? ಫುಲ್ ತಲೆಯಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಗೈಸ್, ನಾವೊಂದು ಮನೆಗೆ ಬಂದಿದೀವಿ. ಮನೆ ಮುಂದೆಗಡೆ ನೋಡಿ 2 ಸೂಪರ್ ಕಾರ್ಗಳೈತೆ. ಒಂದು ರೆಡ್ ಕಲರ್ ಪಾರ್ಶಿ, ಇನ್ನೊಂದು ಬ್ಲ್ಯಾಕ್ ಕಲರ್ ಆಡಿ. ಹೆಂಗೈತೆ ನೋಡಿ, ಸೂಪರ್ ಕಾರ್ನೇ ಈಚೆಗಡೆ ಹಿಂಗ್ ನಿಲ್ಸವ್ರೆ. ಸೂಪರ್ ಕಾರ್ಸ್ ನೋಡ್ಬೋದಾ ನಿಮ್ದು? ಹೌದಾ? ಇಲ್ಲೇ ವೆಯ್ಟ್ ಮಾಡೋದಾ?
ಅರ್ಧ ಗಂಟೆ ಆಗುತ್ತಾ ಸರಿ ಅಂಕಲ್ ಆಯ್ತು. ಪ್ಲೀಸ್ ಅಂಕಲ್ ಅರ್ಧ ಗಂಟೆ ಆಗುತ್ತೆ ಬರಕ್ಕೆ ಅಂದ್ರೆ ಅಷ್ಟೊತ್ತು ವೆಯ್ಟ್ ಮಾಡಕ್ಕಾಗಲ್ಲ. ನಾವು ಇನ್ನೊಂದಷ್ಟು ಮನೆಗೆ ಹೋಗ್ಬಿಟ್ಟು ಕೇಳೋಣ. ಅಷ್ಟರಲ್ಲಿ ಈ ಕಡೆ ಸೈಡ್ ಒಂದು ದೊಡ್ಡ ಬಂಗ್ಲೆ ಇದೆ ಗೈಸ್. ಓನರ್ ಇದಾರೆ, ಮಾತಾಡ್ಸ್ಬಿಟ್ಟು ಕೇಳಿ ನೋಡೋಣ ಇರಿ. ಸರ್ ಆಯ್ ಓನರ್ ಇದಾರೆ ಗೈಸ್, ಒಂದ್ ಮಾತು ಕೇಳಿ ನೋಡೋಣ. ನಾವ್ ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ನಾವು ಸ್ಟ್ರೇಂಜರ್ಸ್ ಅಂದ್ರೆ ಗೊತ್ತಿಲ್ದೇ ಇರೋರ್ ಮನೇಲಿ ಗೆಸ್ಟ್ ಆಗಿ ಸ್ಟೇ ಆಗ್ಬೋದಾ ಅಂತ ಕೇಳ್ತಾ ಇದ್ವಿ. ಇಲ್ಲಿ ಎಲ್ಲ ಮಾತಾಡಿಲ್ಲ ಅವ್ರು ಇಲ್ಲ. ಓನರ್ ಇಲ್ವಾ? ಹಾ ಓನರ್ ಇಲ್ವಾ? ಹಾ ಸರಿ ಅಂಕಲ್ ಆಯ್ತು. ಸರಿ ಕೇಳಿದ್ವಿ ನಿಮ್ನ. ಓಕೆ ಪರ್ಮಿಷನ್ ಇಲ್ಲದೆ ತೆಗಿಬೇಡಿ ಅಂದ್ರೆ ಗೈಸ್, ಅದಕ್ಕೆ ತೆಗಿಯೋದ್ ಬೇಡ. ಗೆಸ್ಟ್ ರೂಮಲ್ಲಿ ಮನೆಗೆ ಒಳಗ್ ಬಿಡೋರು ಅವ್ರ ಮನೇಲಿ ದಿಂಬಿರಲ್ತೆ. ನನ್ ಕೊಡ್ತಾರೆ, ನಿನ್ಗೆ ದಿಂಬೇಡ್ವಾ? ನನಗೆ ಬೇಡಪ್ಪ, ನಾನು ಮನೆಗೊಳದೇ ಇಲ್ಲ. ಗೈಸ್ ನೋಡಿ ಮನೆ ಮುಂದೆ ನೆರಳಲ್ಲಿ ಐಲೆಕ್ಸ್ ನ ನಿಲ್ಸಿದ್ದಾರೆ. ಮನೆ ನೋಡಿ ಎಷ್ಟ್ ಸಖತ್ತಾಗೈತೆ ಅಂತ. ಒಳಗಡೆ ಇನ್ನೊಂದ್ ಕಾರ್ ಐತೆ ಗೊತ್ತಮ್ಮ, ಯಾವ್ದೋ ಗೊತ್ತಿಲ್ಲ. ಏನ್ ಸಖತ್ತಾಗೈತೆ ನೋಡಿ ಮನೆ. ನಾವೊಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಸ್ಟ್ರೇಂಜರ್ಸ್ ಗೊತ್ತಿಲ್ದಿರೋರ್ ಮನೆಯಲ್ಲಿ ನಾವು ಗೆಸ್ಟ್ ಆಗಿ ಸ್ಟೇ ಆಗ್ಬೋದಾ ಅಂತ ಕೇಳ್ತಿದ್ವಿ. ಓನರ್ ಅದೇ ಓನರ್ ಇದಾರ ಕೇಳ್ತಿದ್ವಿ. ಹೌದಾ? ಬಿಸ್ನೆಸ್ ಮ್ಯಾನೇ ಕೆಲಸ ಮಾಡ್ತಾರ ಅಂಕಲ್ ಓನರು? ಹೌದಾ ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ಗೈಸ್ ಓನರ್ ಇಲ್ಲ. ಎಷ್ಟೋ ಜನ ಮಧ್ಯಾಹ್ನ ಟೈಮ್ ಅಲ್ವಾ, ಇರೋದಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಸುಸ್ತಾಗೋಯ್ತು ನನ್ಗೆ ಕೇಳಿ ಕೇಳಿ ಎಲ್ಲಾ ಕಡೆ ರಿಜೆಕ್ಟ್ ಆಗಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಬೆಲ್ಲೆಲ್ಲ ಆಯ್ತು, ಹುಡ್ಕೋಣ ಬನ್ನಿ. ಈ ಮನೇಲಿ ನಮ್ಗೆ ಮಚ್ಚ ನಿನ್ ದಿಂಬೆತ್ಕೋ ರಿಜೆಕ್ಟ್ ಮಾಡ್ತಾ ಇರೋದು. ಈಗ ಗೊತ್ತಾಯ್ತು. ನೋಡ ಇದೊಂದ್ ಮನೆ ಕೇಳೋಣ, ದಿಂಬಿಡ್ಕೊಂಡು ಆಮೇಲೆ ದಿಮ್ಮ ಎಷ್ಟು ಬಿಡೋಣ ಏನಾರು ಕೊಡದೆ ಹೋದ್ರೆ. ಮಚ್ಚ ಏನ್ ಮನೆ ಎಲ್ಲ ಒಳ್ಳೆ ಗಾರ್ಡನ್ ಎಲ್ಲ ಇದೆ. ಬೆಲ್ಲೆಲ್ಲ ಆಯ್ತು ಗೌತಮ್. ಬೆಲ್ಲಿಲ್ಲ, ಇದಕ್ಕೆ ಕರಿಬೇಕು ಅಣ್ಣ ಅಂತ. ಅಂಕಲ್ ಆಯ್ತು. ಒಳ್ಳೆ ಡಾಬರ್ ಮೆನ್ ಯಾವ್ದೋ ಸಾಕೋರ್ ಬೊಗಳುತ್ತಾ ಬಿದ್ದೈತೆ. ಗೇಟ್ ತೆಗೆದು ಒಳಗ್ ಹೋದ್ರೆ ಬಾಯಿ ಹಾಕ್ಬಿಡುತ್ತೆ ಗೌತಮ್ ನಮ್ಗೆ. ಅಣ್ಣ ಅಣ್ಣ ಅಂಕಲ್ ಮನೆ ಓನರ್ ಇಲ್ವಾ? ಹಾ ಸರಿ ಸರಿ ಅಜ್ಜಿ ಆಯ್ತು. ಬಾಯ್ ಬಾಯ್ ಅಜ್ಜಿ. ನಾಯಿ ಯಾವ್ದು ಇರೋದೊಳಗೆ? ಕಪ್ಪುದು ಏಸು ಅಂತ ಹೆಸರಂತೆ. ಬಾಯ್ ಅಜ್ಜಿ ಆಯ್ತು. ಅಜ್ಜಿ ಬರತ್ಕಿನ್ ಮುಂಚೆ ಗೌತಮ್ ಮಾತ್ ಕೇಳಿ ನಾನು ಏನಾದ್ರು ಡೋರ್ ಬಾಗ್ಲು ತೆಗ್ದಿದ್ರೆ ಗೇಟ್ ನ ಒಂದ್ ಅರ್ಧ ಕೆಜಿ ಕಂಡನೇ ಇರ್ತಿರ್ಲಿಲ್ಲ ಇವತ್ತು. ಹೌದು, ಮಿನಿಮಮ್ 1 kg ಮಾಂಸ ಹೋಗಿದೆ ಅಂತ ಹೇಳಿದ್ರು ಡಾಕ್ಟರ್. ಬೇಕಾದ್ರೆ ನೋಡಿ 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 ನೋಡ್ದ ಅಜ್ಜಿ ಎಷ್ಟ್ ನಗ್ನಗ್ತಾ ಮಾತಾಡ್ಸಿದ್ರು. ಅವರು ನಿನ್ ನೋಡಿ ಅದ್ರದ್ರು. ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಬೇಡವಾ? ಓಕೆ ಓಕೆ ಬೇಡ ಅಂತಂದ್ರು ಗೈಸ್. ಬೇಡ ಬಿಡಿ, ಇನ್ನೊಂದ್ ಮನೆಗೆ ಹೋಗ್ಬಿಡೋಣ. ದಿಂಬೆ ಮರ್ದ್ಕೊ ಊಟ ಗೊತ್ತು. ದಿಂಬಿಡ್ಕೊ ಹೋಗಿದ್ರ ಅಂಕಲ್ ದಿಮ್ಮಾರವ್ರು ಅನ್ಕೊಬಿಡೋರು. ನನ್ನ ದಿಂಬು ಇಲ್ಲಿದೆ. ಗೇಟೇನೆ ನನ್ಗೆ ಎರಡು, ನನ್ನನ್ನು ಇಬ್ರು ಹಾಕ್ಬೇಕು. ವಾಚ್ಮ್ಯಾನ್ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸಿ ಕೇಳ. ವಾಚ್ಮ್ಯಾನ್ ಬಂದಿದ್ದಾರೆ. ವಿಡಿಯೋ ಮಾಡ್ಬೇಡಿ ಅಂತಾರ ನೋಡಿ ಈಗ. ಪಕ್ಕ ಗೈಸ್. ಸರ್ ಓನರ್ ಇದಾರಾ? ಇಲ್ವಾ ಸರ್? ನಾವು ಗೊತ್ತಿಲ್ದಿರೋರ್ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲಿ ಗೆಸ್ಟ್ ರೂಮ್ ಅಲ್ಲಿ ಸ್ಟೇ ಆಗ್ಬೋದಾ ಅಂತ ಕೇಳಕ್ ಬಂದಿದೀವಿ. ಓನರ್ ಇದಾರ, ಮಾತಾಡ್ಬೋದಾ? ಇಲ್ವಾ? ನೋಡು ಸರಿ ಸರಿ ಅಣ್ಣ ಆಯ್ತು. ಅಣ್ಣ ಗೇಟ್ ತೆಗಿಲಿಲ್ಲ, ಅರ್ಧ ಗೇಟ್ ತೆಗಿ. ಎಲ್ಲಾರು ನುಗ್ಗಿಕ್ ಬಿಟ್ಟಾರೆ, ಅವ್ರು ಕಳ್ರಗಳ ತರ ಕಾಣಿಸ್ತಾವ್ರೆ. ನುಗ್ಬಿಡ್ತಾರೆ ಅನ್ಬಿಟ್ಟು ತೆಗಿಲೇ ಇಲ್ಲ. ನಮ್ ಮಿಕ್ಸಿವಿನ್ ಇಲ್ಲೇ ಪಾರ್ಕ್ ಮಾಡಿದೀವಿ. ಈ ಮನೆ ಕೇಳೋಣ. ಚೆನ್ನಾಗಿದೆ ನೋಡ್ದು. ಹೊಡ್ದಾಗ ಸರ್ರಿಗೈತೆ. ಇಲ್ಲಿ ವಾಚ್ಮ್ಯಾನ್ ಇಲ್ಲ, ಹೆಂಗ್ ಕೇಳೋದು? ಕ್ಯಾಮ್ರಾ ಬೆಲ್ ಐತೆ ಹೊಡೆಯಲ್ಲ? ಐತೆ ಇಲ್ಲಿ, ಇಲ್ಲೇ ಐತಲ್ಲ, ಹೊಡಿತು ಬಿಡು. ಗೈಸ್ ಬೆಲ್ ಮಾಡಿದೀನಿ. ಬೆಲ್ ಮಾಡಿದಾಗ ಪುಕ ಪುಕ ಅನ್ನತ್ತೆ ಕಣೋ. ಆದ್ರೂ ಈ ವಿಡಿಯೋ ಮಾಡಕ್ ನನಗೆ ಒಂಥರ ಹೆಸಿಟೇಟ್ ಆಗ್ತೈತೆ. ಬಂದ್ರು ಕಣೋ. ಬಂದ್ರ ಅಣ್ಣ ಜಿಂಬಾಡಿ ಹೊಡೆದಾಕ್ಬಿಡ್ತು. ಬ್ರೋ ಆಯ್ ಬ್ರೋ, ಒಂದ್ ನಿಮಿಷ ಮಾತಾಡ್ಬೋದಾ? ವಿಡಿಯೋ ಬೇಡ. ಓಕೆ ಓಕೆ. ಮತ್ತೆ ರಿಜೆಕ್ಟ್ ಆಗಿದ್ದೀನಿ ನಾನು. ಅಣ್ಣ ಜಿಂಬಾಡಿ ನೋಡಿದ್ರೆ ಹೊಡೆದಾಕ್ಬಿಡ್ತಾರೆ. ಹೊಡೆದೇ ಹಾಕ್ತಾರೆ ನಮ್ನ ಇವತ್ತು. ಗೈಸ್ ಏನ್ ದೊಡ್ಡ ಐತೆ ನೋಡಿ ಮನೆ. ಮೇಲ್ಗಡೆ ಗಾರ್ಡನ್ ಎಲ್ಲ ಕಾಣಿಸ್ತೈತೆ. ಯಾಪ ಕತ್ತೆದ್ ನೋಡಕ್ಕೆ ಒಳ್ಳೆ ಚಿತ್ರಗುಪ್ತರೆ ಈ ಭವ್ಯವಾದ ಮಾಲನ್ನು ಕಟ್ಟಿಸಿದ ಮಹಾ ವ್ಯಕ್ತಿಯ ಹೆಸರೇನು? ಈ ಕಟ್ಟಡವನ್ನು ಕಟ್ಟಿಸಿದ ಮಹಾ ವ್ಯಕ್ತಿಯ ಹೆಸರೇನು? ಗೊತ್ತಿಲ್ದಿರೋರ್ ಮನೆಯಲ್ಲಿ ಗೆಸ್ಟ್ ರೂಮ್ ಅಲ್ಲಿ ಸ್ಟೇ ಆಗ್ಬೋದಾ ಅಂತ ಕೇಳ್ತಿದ್ವಿ. ಓನರ್ ಇದಾರ, ಮಾತಾಡ್ಬೋದಾ? ಇಲ್ವಾ? ಸರಿ ಅಂಕಲ್ ಮಾಜಿ MLA ದ ಈ ತರ ಮನೆ ಕಟ್ಟಣ ಗೊತ್ತಮ್ ನಾವು. ಬರೀ ಯೂಟ್ಯೂಬ್ ಮಾಡಿದ್ರೆ ಈ ತರ ಮನೆ ಕಟ್ಟಕ್ಕಾಗಲ್ಲ ಕಣ. ಬಿಸ್ನೆಸ್ ಮಾಡ್ಬೇಕು. MLA ಆಗ್ಬೇಕು ನಾನು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇನ್ನೊಂದು ಮನೆಗೆ ಬಂದಿದೀವಿ. ಈ ಮನೆ ನೋಡಿ ಎಷ್ಟ್ ಚೆನ್ನಾಗೈತೆ, ಯುನೀಕ್ ಆಗೈತೆ. ಹಂಚ್ ಕಟ್ಟಿದ್ದಾರೆ. ಅವ್ರ ಮನೇಲಿ ಗೆಸ್ಟ್ ರೂಮ್ ಮೇಲ್ಗಡೆ ಇರ್ಬೋದು, ನಮ್ಗೆ ಅಲ್ಲಿ ರೆಸ್ಟ್ ಮಾಡೋ ಚಾನ್ಸ್ ಸಿಗ್ಬೋದು. ಬನ್ನಿ ಹೋಗ್ಬಿಟ್ಟು ಕೇಳೋಣ ಅವ್ರು. ಗೈಸ್ ಇಬ್ರಿಗೂ ಸಖತ್ತಾಗಿ ಬೈದ್ರು. ನೆಕ್ಸ್ಟ್ ಯಾವ ಮನೇಲಿ ಬೈಸ್ಕೊಳ್ಳೋಣ ಗೌತಮ್? ಬರುದೇ ಇಲ್ಲ. ಗೈಸ್ ಮನೆ ಮುಂದೆಗಡೆ ನೋಡಿ ಬ್ಲಾಕ್ ಕಲರ್ ಡಿಫೆಂಡರ್ ನಿಂತಿದೆ. ಇದ್ರ ಬೆಲೆ 1 ಕೋಟಿ ಹತ್ತತ್ರ. ಮನೆ ನೋಡಿ ಎಷ್ಟ್ ಚೆನ್ನಾಗೈತೆ. ಸರ್
ಬ್ರೋ ನಾನು ಸ್ಟ್ರೇಂಜರ್ಸ್ ಮನೆಗೆ ಹೋಗಿ ಗೆಸ್ಟ್ ರೂಮ್ ಅಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದೀನಿ. ಸೊ ನಮ್ಗೇನಾದ್ರು ನಿಮ್ ಮನೆ ಒಳಗ್ ಬರೋ ಚಾನ್ಸ್ ಸಿಗುತ್ತಾ? ಇನ್ನೊಂದ್ ಮನೆ ಇದೆ, ಹೋಗಿ ರೆಸ್ಟ್ ಮಾಡಿ. ಎಲ್ಲಿ ಬ್ರೋ? ಇನ್ನೊಂದ್ ಮನೆ ಇದ್ದ ಖಾಲಿ ಇದೆ, ಹೋಗಿ ರೆಸ್ಟ್ ಮಾಡಿ ಬೇಕಾರಲ್ಲಿ. ಹೌದಾ? ನೋಡಿ ಗೈಸ್, ಫಸ್ಟ್ ಒಬ್ರು ನಮ್ಗೆ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ತಿದಾರೆ ಅಂದ್ರೆ ಇವ್ರೇನೆ. ಡಿಫೆಂಡರ್ ತೋರಿಸ್ತೀರಾ ಬ್ರೋ ನಮ್ಗೆ ಒಂದ್ಸಲ? ಎಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ಸ್ಬಿಟ್ರು. ನಾನು ಮೋಸ್ಟ್ಲಿ ನಮ್ಮ ಪೊಲೀಸ್ನವ್ರು ಕರೆದು ಕಂಪ್ಲೇಂಟ್ ಕೊಡ್ತಾನೆ ಅನ್ಕೊಂಡಿದ್ದೆ. ಮಚ್ಚಿ ಡಿಫೆಂಡ್ರು ಆತಣ ಫಸ್ಟ್ ಟೈಮು ಇವನೋ ಮಚ್ಚಿ ಕ್ರೇಜಿ ಆಗೈತೆ ನೋಡಿ ಗೈಸ್. ಡಿಫೆಂಡರ್ ಒಳಗಡೆ ಆಟೋಮೆಟಿಕ್ ಇಲ್ಲಿ ಇದೈತೆ ನೋಡಿ ಮಚ್ಚಿ. ಸ್ಟೇರಿಂಗ್ ನೋಡ್ಲಾ ಹೆಂಗೈತೆ, ಕ್ರೇಜಿ ಆಗೈತೆ. ಹಿಂದೆಗಡೆ ನೋಡಿ 5 ಸೀಟರ್, ನಾನು 7 ಸೀಟರ್ ಅನ್ಕೊಬಿಟ್ಟಿದ್ದೆ ಇಷ್ಟು ದಿನ. ಇಷ್ಟುದ್ದ ಸನ್ ರೂಫ್ ಐತೆ ಹಿಂದೆ ನೋಡು, ಇಷ್ಟು ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಅನ್ಸುತ್ತೆ. ಇವಾಗ ಬರೀ 15,000 ಓಡ್ಸವ್ರೆ ಗೈಸ್ ಅಷ್ಟೇ. ನಮ್ ಎಕ್ಸಿವಿ ನೋಡಿ ಅಲ್ಲಿ ನಿಂತೈತೆ. ಎಕ್ಸಿವಿ ಕೊಟ್ಬಿಟ್ಟು ಡಿಫೆಂಡರ್ ಇಸ್ಕೊಬಿಡೋಣ. ಚೆನ್ನಾಗೈತೆ ಬ್ರೋ ಮನೆ. ಮತ್ತೆ ಡಿಫೆಂಡರ್ ನಮ್ಗೆ ಸಖತ್ ಇಷ್ಟ ಆಯ್ತು, ಬ್ಲಾಕ್ ಕಲರ್. ಬನ್ನಿ ನಮ್ ದಿಂಬೆತ್ಕೊ ಹೋಗೋಣ. ಅಯ್ಯೋ ಮಾದೇಶ್ವರ, ಗೌತಮ್ ಮನೇಲಿ ದಿಂಬೆತ್ಕೊಬ ಅಂತಂದೆ. ದಿಮ್ನ ಗ್ರಾಸ್ ಮೇಲೆ ಇಟ್ಟಿದ್ರೆ ಎಲ್ಲೆಲ್ಲಿ ಇಡ್ತೀಯ ನನ್ ದಿಮ್ನ ಅಂತವನೆ. ಎಲ್ರು ದಿಲನ್ ಅವ್ರಿಗೆ ಆರ್ಟ್ ಹಾಕಿ ಗೈಸ್ ಕಮೆಂಟ್ ಅಲ್ಲಿ. ನಮ್ 3-4 ಜನ ಬೈದೆ ಕಳ್ಸ್ಬಿಟ್ಟಿದ್ರು ಗೊತ್ತಾ, ನಂಗೆ ಎಷ್ಟು ಬೇಜಾರಾಗಿತ್ತು. ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದೀವಿ. ಬನ್ನಿ ನಿಮ್ ಮನೆ ಒಳಗಡೆ ಮಲ್ಕೊಂಡ್ ರೆಸ್ಟ್ ಮಾಡ್ಬೋದಾ ನಾವು? ಓಕೆ ಬ್ರೋ, ಮಾಡ್ಬೋದು. ಆರಾಮಾಗಿ ಇಲ್ಲಿ ಚಾಪೆ ಹಾಸ್ಕೊಂಡ್ ಮಲ್ಕೊಂಡ್ ನಾವು ರೆಸ್ಟ್ ಮಾಡ್ಕೋಬಹುದು. ಕುಡಿಯಕ್ಕೆ ಇಲ್ಲಿ ನೋಡಿ ನೀರಿದೆ. ಬೆಳಗ್ಗೆಯಿಂದ ದೊಡ್ಡ ಶ್ರೀಮಂತರ ಮನೆಗೆಲ್ಲ ಹೋಗ್ಬಿಟ್ಟು ಕೇಳಿದ್ವಿ ಅವ್ರ ಮನೇಲಿ ಮಲ್ಕೊಂಡ್ ರೆಸ್ಟ್ ಮಾಡ್ಬೋದಾ ಅಂತ. ಯಾರು ಬಿಡ್ಲಿಲ್ಲ ನಮ್ಮನ್ನ. ಅದಕ್ಕೆ ನಮ್ಗೆ ಗೊತ್ತಿತ್ತು ಬಡವ್ರ ಮನೇಲಿ ಜಾಸ್ತಿ ಪ್ರೀತಿ ಜಾಸ್ತಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಕೋಟೇಶ್ ಅಂತ. ನಿಮ್ದೇ ಅದು ಮನೆ? ನಮ್ದು ಅದಾ? ಅಲ್ಲಿಗೆ ಬರ್ಬೋದಾ? ನಿಮ್ ಮನೆಗ್ ಬರ್ಬೋದಾ? ಬನ್ನಿ ಅಣ್ಣ. ಗೌತಮ್ ಇನ್ನೊಂದ್ ಮನೆ ನೋಡ್ಕೊ ಬರೋಣ ಬಾ. ನಮ್ಗೆ ಬರೀ ಒಂದ್ ಮನೆ ಟೂರ್ ಸಿಗ್ಲಿಲ್ಲ ಅಲ್ಲಿ. ಇಲ್ಲಿ ನೋಡಿ ಎಲ್ಲಾರ ಮನೆಗೂ ಕರ್ಕೊ ಹೋಗ್ತಿದಾರೆ ನಮ್ನ. ಬನ್ನಿ ಅವ್ರ ಮನೆ ನೋಡೋಣ. ಬಡವ್ರ ಮನೇಲಿ ಎಷ್ಟು ಪ್ರೀತಿ ಇರುತ್ತೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನ. ನಮ್ಮವ್ರ ತರಾನೇ ನೋಡ್ಕೋತಾರೆ ನೋಡಿ. ಎಷ್ಟು ಸಿಂಪಲ್ ಆಗಿ ಐತೆ ನೋಡಿ ಮನೆ. ನೆಮ್ಮದಿ ಐತೆ ಇಲ್ಲಿ ಗೈಸ್. ಇಲ್ಲಿ ನೋಡಿ ದೇವ್ರ ಮನೆ ಐತೆ. ದೇವ್ರ ಕೈ ಮುಕ್ಕೊಳ್ಳೋಣ. ಬಳ್ಳಾರಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ಇಲ್ಲಿ ಬಂದು 9-10 ವರ್ಷ ಆಯ್ತು. ಇಲ್ಲೇ ಕೆಲಸ ಮಾಡ್ಕೊಂಡಿರೋದ? ಥ್ಯಾಂಕ್ಸ್ ಅಣ್ಣ ನಿಮ್ ಮನೆಗೆ ನಮ್ಮನ್ನ ಬಿಟ್ಟಿದ್ದಕ್ಕೆ ಒಳಿಗೆ. ಬನ್ನಿ ಅಣ್ಣ, ನಮ್ದಲ್ಲ ಅಣ್ಣ ಇದು, ನಿಮ್ಮ ಮನೇನು ಅನ್ಕೊಳ್ಳಿ ಅಣ್ಣ. ಅಯ್ಯೋ ಥ್ಯಾಂಕ್ಸ್ ಅಣ್ಣ. ನಮ್ಮ ಮನೆಗೆ ಬರ್ಬೇಕು ನೀವು ಒಂದ್ಸಲ. ಬರ್ತೀವಿ ಅಣ್ಣ, ಬರ್ತೀವಿ. ಇವರೆಲ್ಲ ಹೆಂಗೆ ಅಂತಂದ್ರೆ ಎಲ್ರು ಒಟ್ಟಿಗೆ ಒಂದೇ ತರ ಬಾಳ್ತೀರ ಅಲ್ವಾ ಅಣ್ಣ? ಅಣ್ಣ ತಮ್ಮದಿರ್ತಾರ. ಗೌತಮ್ ನಾವು ಎಲ್ಲಾ ಮನೆಗೂ ದಿಂಬೆತ್ಕ ಹೋಗಿದ್ದ. ಇವು ಇಲ್ಲೇ ದಿಂಬೆತ್ಕ ಬರ್ಲಿಲ್ಲ ನೋಡಿ. ಇಲ್ಲೇ ನ್ಯಾಚುರಲ್ ದಿಂಬಿದೆ ಅಣ್ಣ. ನೀವೇ ಮಾಡ್ಕೊಂಡಿರೋದಲ್ವಾ ದಿಂಬಿದು? ಸಾಕಾಗೈತೆ ಅಣ್ಣ. ಇಲ್ಲಿ ನೋಡಿ ಅವರೇ ಮಾಡ್ಕೊಂಡಿರೋದು ಈ ದಿಂಬು. ಕೊನೆಗೂ ನಾವು ಮನೆಗೆ ಬಂದು ರೆಸ್ಟ್ ನ ಮಾಡ್ತಿದೀವಿ. ನಾನು ಜಾಸ್ತಿ ಹೊತ್ತು ಮನಿಕೊಂಡ್ರೆ ಇಲ್ಲೇ ಮನಿಕೊಂಡ್ಬಿಡ್ತೀನಿ. ನಿನ್ ಸ್ಲೀಪಿಂಗ್ ಟೈಮ್ ತಾನೇ ಇದು, 3 ಗಂಟೆ. ಆಚೆ ನೋಡು ಅಷ್ಟು ಬಿಸಿ ಇದ್ರು ಇಷ್ಟು ತಣ್ಣಗೈತಿ ಇಲ್ಲಿ. ಫುಲ್ ನೈಟ್ ಇಲ್ಲೇ ಮಲ್ಕೊಂಡ್ರು ಏನ್ ನಿಮ್ಗೇನ್ ಬೇಜಾರಿಲ್ಲ ಅಲ್ವಾ? ನೋಡಿ ಗೈಸ್, ಇದು ಪ್ರೀತಿ ಅಂತಂದ್ರೆ. ನೋಡಿ ಹೆಂಗ್ ಮಲ್ಗೋ ನೋಡಿ ಗೈಸ್. ಎದೊಳಲ್ಲ 5 ನಿಮಿಷದಲ್ಲಿ ನಿದ್ದೆನೆ ಮಾಡ್ಕೊಬಿಡ್ತಾನೆ. ನಮ್ ಕಡೆಯಿಂದ ಒಂದ್ ಸ್ವಲ್ಪ ದಿನಸಿ ಐಟಮ್ ಐತೆ, ತಗೊಳ್ಳಿ. ಅಕ್ಕಿ ಎಣ್ಣೆ ಎಲ್ಲ ಐತೆ. ಥ್ಯಾಂಕ್ಸ್ ಅಣ್ಣ ನಮ್ನ ಮನೆ ಒಳಗಡೆ ಬಿಟ್ಟಿದ್ದಕ್ಕೆ, ನಮ್ಗೆ ಮಲ್ಕೊಂಡ್ ರೆಸ್ಟ್ ಮಾಡೋದಕ್ಕೆ ಮನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ ನೀವು ನನಗೆ ನೋಡಿದೀರಾ ನನ್ನ ವಿಡಿಯೋಸ್ ನ, ಅಂದ್ರೆ ಮರ್ತೋಗಿದ್ದೀರಾ ನನ್ನ. ಶ್ರೀಮಂತರ ಮನೆ ನೋಟ ಚೆನ್ನ, ಬಡವ್ರ ಮನೆ ಪ್ರೀತಿ ಚೆನ್ನ ಅಂತ ಈ ವಿಡಿಯೋದಲ್ಲಿ ನಾನು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಟ್ರೈ ಅದು ಫ್ರೀ ಏರ್ ಟೆಸ್ಟ್ ನ ಬುಕ್ ಮಾಡೋದನ್ನ ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನ ಮಿಸ್ ಮಾಡ್ಕೋತೀರಿ. ಹಾಯ್ ಬ್ರೋ. ನಮ್ ಸಬ್ಸ್ಕ್ರೈಬರ್ಸ್ ಗೈಸ್ ಇಂಟ್ರೋ ತಗೋತಾ ಇದೀನಿ. ಅಲ್ಲೂ ನಮ್ ಸಬ್ಸ್ಕ್ರೈಬರ್ಸ್ ಸಿಗ್ತಾವ್ರೆ. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು.